ಪಂಜಾಬ್ನ ಪಾಕಿಸ್ತಾನದ ಗಡಿಯನ್ನ ಆಕಸ್ಮಿಕವಾಗಿ ದಾಟಿದ ಬಿಎಸ್ಎಫ್ ಜವಾನ್ನನ್ನ ಪಾಕಿಸ್ತಾನ ರೇಂಜರ್ಸ್ ಬಂಧಿಸಿದ್ದಾರೆ. ಆರಂಭಿಕ ಬಿಡುಗಡೆಗಾಗಿ ಎರಡು ಪಡೆಗಳ ನಡುವೆ ಧ್ವಜ ಸಭೆ ನಡೆಸಲಾಗಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪಂಜಾಬ್ನ ಪಾಕಿಸ್ತಾನದ ಗಡಿಯನ್ನ ಆಕಸ್ಮಿಕವಾಗಿ ಬಿಎಸ್ಎಫ್ ಜವಾನ್ ದಾಟಿರುವಂತದ್ದು. ಪಾಕಿಸ್ತಾನ ರೇಂಜರ್ಸ್ ಇವರನ್ನ ಬಂಧಿಸಿದ್ದಾರೆ. ಆರಂಭಿಕ ಬಿಡುಗಡೆಗಾಗಿ ಎರಡು ಪಡೆಗಳ ನಡುವೆ ಧ್ವಜ ಸಭೆಯನ್ನು ನಡೆಸಲಾಗ್ತಾ ಇದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಭಾರತ ರಾಜತಾಂತ್ರಿಕ ಯುದ್ಧ ಸಾರಿದೆ. ಭಾರತ ನೌಕಾಪಡೆ ಪಾಕ್ಗೆ ತಿರುಗೇಟು ನೀಡಿತು. ಸೂರತ್ನ ಐಎನ್ಎಸ್ ನೌಕೆಯಿಂದ ಯಶಸ್ವಿಯಾಗಿ ಕ್ಷಿಪಣಿ ಪ್ರಯೋಗ ಮಾಡಲಾಗಿದೆ. ಸ್ವದೇಶಿ ನಿರ್ಮಿತ ಕ್ಷಿಪಣಿಯನ್ನ ಭಾರತೀಯ ನೌಕಾಪಡೆ ಪ್ರಯೋಗ ಮಾಡಿದ್ದು ಪಾಪಿ ಪಾಕ್ ಎದೆಯಲ್ಲೀಗ ಢವಢವ ಆರಂಭ ಆಗಿದೆ. ಒಂದು ಕಡೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಯಿತು. ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧವನ್ನ ಭಾರತ ಸಾರಿಯಾಗಿದೆ. ಭಾರತದ ನೌಕಾಪಡೆ ಪಾಕ್ಗೆ ಈಗ ತಿರುಗೇಟನ್ನ ಕೊಡೋದಕ್ಕೆ ರೆಡಿಯಾಗಿದೆ. ಸೂರತ್ನ ಐಎನ್ಎಸ್ ನೌಕೆಯಿಂದ ಯಶಸ್ವಿಯಾಗಿ ಕ್ಷಿಪಣಿ ಪ್ರಯೋಗ ಮಾಡಲಾಗಿದೆ. ಸ್ವದೇಶಿ ನಿರ್ಮಿತ ಈ ಒಂದು ಐಎನ್ಎಸ್ ಕ್ಷಿಪಣಿಯನ್ನ ಭಾರತೀಯ ನೌಕಾಪಡೆ ಪ್ರಯೋಗ ಮಾಡಿದ್ದು ಪಾಪಿ ಪಾಕಿಸ್ತಾನದ ಎದೆಯಲ್ಲಿ ಢವಢವ ಆರಂಭ ಆಗಿದೆ. ಪಹಲ್ಗಾಮ್ ದಾಳಿ ಹಿನ್ನೆಲೆ ಅಲ್ಲಿನ ಭದ್ರತಾ ಸ್ಥಿತಿಗತಿಯನ್ನು ಪರಿಶೀಲಿಸಲು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನಾಳೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಕಣಿವೆಯಲ್ಲಿ ಮತ್ತು ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಪಹಲ್ಗಾಮ್ ದಾಳಿಯ ಹಿನ್ನೆಲೆ ಅಲ್ಲಿನ ಭದ್ರತೆ ಯಾವ ರೀತಿ ಇದೆ ಅಂತ ಪರಿಶೀಲನೆಯನ್ನು ನಡೆಸೋದಕ್ಕೆ ಖುದ್ದಾಗಿ ಭಾರತೀಯ ಸೇನಾ ಮುಖ್ಯಸ್ಥರಾಗಿರುವಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನಾಳೆ ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ನೀಡುತ್ತಿದ್ದಾರೆ. ಕಣಿವೆ ಮತ್ತು ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಪರಿಶೀಲನೆಯನ್ನು ನಡೆಸುತ್ತಾರೆ. ಈ ರೀತಿ ಪರಿಶೀಲನೆಯನ್ನು ನಡೆಸಿ ಯಾವ ರೀತಿಯಾಗಿ ಅಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಈ ಕುರಿತಂತೆ ಎಲ್ಲಾ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆಯಲಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಖೇಶ್ ಅಂಬಾನಿ ಖಂಡಿಸಿದ್ದಾರೆ. ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದು ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ರು. ದಾಳಿಯಲ್ಲಿ ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ. ಭಯೋತ್ಪಾದನೆ ಮಾನವೀಯತೆಯ ಶತ್ರು, ಅದನ್ನು ಯಾರೂ ಯಾವುದೇ ರೀತಿಯಲ್ಲಿ ಬೆಂಬಲಿಸಬಾರದು ಅಂತ ಹೇಳಿದ್ದಾರೆ. ಮಾಜಿ ಕ್ರಿಕೆಟಿಗ ಭಾರತ ತಂಡದ ಹಾಲಿ ಕೋಚ್ ಗೌತಮ್ ಗಂಭೀರ್ಗೆ ಕೊಲೆ ಬೆದರಿಕೆ ಬಂದಿದೆಯಂತೆ. ಐಸಿಸ್ ಕಾಶ್ಮೀರ್ ಎನ್ನುವಂತಹ ಮೇಲ್ನಿಂದ ಗಂಭೀರ್ಗೆ ಕೊಲೆ ಬೆದರಿಕೆ ಬಂದಿರೋದು. ನಾವು ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಮೇಲ್ ಮಾಡಿದ್ದಾರೆ. ಈ ಬಗ್ಗೆ ದೆಹಲಿ ಪೊಲೀಸರಿಗೆ ದೂರು ನೀಡಿರುವ ಗಂಭೀರ್ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಾಜಿ ಕ್ರಿಕೆಟಿಗ ಭಾರತ ತಂಡದ ಹಾಲಿ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ಗೆ ಈಗ ಕೊಲೆ ಬೆದರಿಕೆಯ ಮೇಲ್ ಮಾಡಿದ್ದಾರೆ. ಐಸಿಸ್ ಕಾಶ್ಮೀರ್ ಅನ್ನುವಂತಹ ಮೇಲ್ನಿಂದಾಗಿ ಗಂಭೀರ್ಗೆ ಕೊಲೆ ಬೆದರಿಕೆ ಬಂದಿದೆ. ನಾವು ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಮೇಲ್ ಮಾಡಿದ್ದಾರೆ ಕಿರಾತಕರು. ಈ ಬಗ್ಗೆ ದೆಹಲಿ ಪೊಲೀಸರಿಗೆ ಈಗಾಗಲೇ ಗಂಭೀರ್ ದೂರು ನೀಡಿದ್ದಾರೆ. ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಪ್ರಕರಣದ ಹಿನ್ನೆಲೆ ಭಾರತವನ್ನ ಪ್ರಚೋದಿಸಲು ಪಾಕಿಸ್ತಾನ ಮತ್ತೆ ಯತ್ನಿಸ್ತಾ ಇದೆ. ಭಾರತದ ಎಚ್ಚರಿಕೆಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದಿದ್ದು ದಾಳಿ ಭಯದಿಂದ ಕ್ಷಿಪಣಿ ಪರೀಕ್ಷೆಗೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಹಾಗೂ ನಾಳೆ ಪಾಕಿಸ್ತಾನದಿಂದ ಕರಾಚಿ ಬಳಿ ನೆಲದಿಂದ ನೆಲಕ್ಕೆ ನೆಗೆಯುವಂತಹ ಕ್ಷಿಪಣಿ ಪರೀಕ್ಷೆ ನಡೀತಾ ಇದೆ. ಅತ್ಯಾಧುನಿಕ ಕ್ಷಿಪಣಿ ಪರೀಕ್ಷೆಗೆ ಪಾಕಿಸ್ತಾನ ಸಿದ್ಧತೆ ಮಾಡಿಕೊಂಡಿದ್ದು ಕ್ಷಿಪಣಿ ಪರೀಕ್ಷೆ ಮೂಲಕ ನಾವೂ ರೆಡಿ ಅನ್ನುವಂತಹ ಸಂದೇಶ ನೀಡುತ್ತಾ ಇದೆ ಅಂತ ಚರ್ಚೆಗಳು ಶುರುವಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಯನ್ನ ಕಟುವಾಗಿ ಖಂಡಿಸಿರುವಂತಹ ಅಮೆರಿಕದ ಪೆಂಟಗನ್ನ ಮಾಜಿ ಅಧಿಕಾರಿ ಮೈಕೆಲ್ ರೂಬಿನ್ ಪಾಕ್ ಅನ್ನ ಹಂದಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ್ದಾರೆ. ಈ ದಾಳಿ ಹಿಂದೆ ಪಾಕಿಸ್ತಾನದ ನೇರ ಕೈವಾಡ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಈ ದಾಳಿಗೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ
ಆಸಿಮ್ ಮುನೀರ್ ಕುಮ್ಮಕ್ಕು ನೀಡಿದ್ದಾರೆ. ಅವರ ಕೃಪಾ ಕಟಾಕ್ಷದಿಂದಲೇ ಉಗ್ರರು ಈ ರೀತಿಯಾಗಿ ದಾಳಿ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಹಂದಿಗೆ ಲಿಪ್ಸ್ಟಿಕ್ ಹಾಕಿದ್ರೂ ಕೂಡ ಅದು ತನ್ನ ಸ್ವಾಭಾವಿಕ ಬುದ್ಧಿಯನ್ನ ಬಿಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯನ್ನ ಕಟುವಾಗಿ ಖಂಡಿಸಿರುವಂತಹ ಅಮೆರಿಕದ ಪೆಂಟಗನ್ನ ಮಾಜಿ ಅಧಿಕಾರಿ ಮೈಕೆಲ್ ರೂಬಿನ್ ಪಾಕ್ ಅನ್ನ ಹಂದಿಗೆ ಹೋಲಿಸಿದ್ದಾರೆ. ಯಾವ ರೀತಿ ಹಂದಿಗೆ ಲಿಪ್ಸ್ಟಿಕ್ ಹಾಕಿದ್ರೆ ಅದ್ರದ್ದು ಬುದ್ಧಿ ಏನಿದೆ ಅದನ್ನ ಬಿಡೋದಿಲ್ವೋ ಅದೇ ರೀತಿ ಪಾಕಿಸ್ತಾನ ಅಲ್ಲಿ ಸೇನಾ ಮುಖ್ಯಸ್ಥನ ಕೈವಾಡ ನೇರವಾಗಿ ಇದೆ ಈ ಒಂದು ದಾಳಿಯ ಹಿಂದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಮೆರಿಕದೊಂದಿಗಿನ ಪ್ರತಿಸುಂಕ ಸಮರಕ್ಕೆ ಇತಿಶ್ರೀ ಹಾಡಲು ದ್ವಿಪಕ್ಷೀಯ ಮಾತುಕತೆಗೆ ಚೀನಾ ನಿರಾಕರಿಸಿದೆ. ಸುಂಕದ ಕುರಿತು ಚೀನಾ ಮತ್ತು ಅಮೆರಿಕ ಯಾವುದೇ ಸಮಾಲೋಚನೆ ಅಥವಾ ಚರ್ಚೆಯನ್ನ ನಡೆಸಿಲ್ಲ. ಇನ್ನು ಒಪ್ಪಂದ ದೂರದ ಮಾತಾಯಿತು ಎಂದು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಗೋ ಜೈಕುನ್ ಹೇಳಿದ್ದಾರೆ. ಸುಂಕ ಸಮರವನ್ನ ಅಮೆರಿಕ ಆರಂಭಿಸಿದೆ. ಈ ವಿಷಯದಲ್ಲಿ ಚೀನಾದ ನಿಲುವು ಸ್ಪಷ್ಟವಾಗಿದೆ. ಅನಿವಾರ್ಯವಾದಲ್ಲಿ ಚೀನಾ ಹೋರಾಡಲಿದೆ ಅಂತ ಹೇಳಿದ್ದಾರೆ.